ಇನ್ನು ಭಾರತ ಹಾಗೆ ಪಾಕ್ ನಡುವಿನ ಸಂಘರ್ಷ ಸದ್ಯಕ್ಕೆ ತಿಳಿಯಾಗಿದೆ. ಈ ಮಧ್ಯೆ ಆಪರೇಷನ್ ಸಿಂಧೂರದ ಬಗ್ಗೆ ಪ್ರತಿಪಕ್ಷ ನಾಯಕರುಗಳು ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಇದರ ನಡುವೆನೆ ನಮ್ಮ ಸೇನಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನು ನಡೆಸಿ ಬಹಳಷ್ಟು ಸಾಕ್ಷ್ಯಗಳನ್ನ ಕೊಟ್ಟರೂ ಕೂಡ ಈ ಅನುಮಾನದ ಭೂತ ಕಡಿಮೆ ಆಗಿಲ್ಲ. ಇದೀಗ ಖುದ್ದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಂತ ಯೋಧರೇ ಹೇಗೆಲ್ಲ ಪಾಕಿಸ್ತಾನಕ್ಕೆ ಹೊಡೆದ್ವಿ ಅನ್ನೋದನ್ನ ಹೇಳಿದ್ದಾರೆ. देखिए, मैं शुरुआत में यही बोलूंगा कि गोलियां उन्होंने चलाई थी और धमाका हमने किया. The Operation Sindoor was not a reaction. It was a calculated and mission-oriented strike. ಇದು ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆಯ ಮೇಜರ್ ಒಬ್ಬರು ಹೇಳಿದ ಖಡಕ್ ಮಾತು. ಹೌದು, ಆಪರೇಷನ್ ಸಿಂಧೂರದ ಕುರಿತು ಭಾರತೀಯ ಸೇನೆಯ ಅಧಿಕಾರಿಗಳು ಕೊಟ್ಟ ಮಾಹಿತಿ, ದಾಳಿಯ ಸಾಕ್ಷ್ಯಗಳನ್ನೆಲ್ಲ ನೀವೆಲ್ಲ ನೋಡೇ ಇದ್ದೀರಿ. ಇದೀಗ ಮೊದಲ ಬಾರಿಗೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಫ್ರಂಟ್ ಲೈನ್ ಯೋಧರು ದಾಳಿ ಕುರಿತು ಮಾತನಾಡಿದ್ದಾರೆ. ಪಾಕಿಸ್ತಾನಕ್ಕೆ ಅದ್ ಹೆಂಗೆ ಹೊಡೆದ್ವಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದರಲ್ಲೂ ಪಂಜಾಬ್ನ ಗೋಲ್ಡನ್ ಟೆಂಪಲ್ ಗುರಿಯಾಗಿಸಿ ಪಾಕ್ ಯತ್ನಿಸಿದ ದಾಳಿಯನ್ನ ಹೇಗೆ ಹಿಮ್ಮೆಟ್ಟಿಸಿದ್ವಿ ಅಂತ 15ನೇ ಪದಾತಿ ದಳ ವಿಭಾಗದ ಜನರಲ್ ಆಫೀಸರ್ ಕಮಾಂಡಿಂಗ್ ಮೇಜರ್ ಆಗಿರೋ ಜನರಲ್ ಕಾರ್ತಿಕ್ ಸಿ ಶೇಷಾದ್ರಿ ಹೇಳಿದ್ದಾರೆ. He has even targeted religious places specifically. A case in point being the Golden Temple located in Amritsar, which is internationally renowned and a place of faith for everybody. It saw a surfeit of drone and missile attacks, which were thwarted bravely by our Army AD gunners. ಇದರ ಜೊತೆಗೆ ಆಕಾಶ ಕ್ಷಿಪಣಿ ವ್ಯವಸ್ಥೆ, L-70 ಏರ್ ಡಿಫೆನ್ಸ್ ಗನ್ಗಳು ಸೇರಿದಂತೆ ಭಾರತೀಯ ವಾಯುರಕ್ಷಣಾ ವ್ಯವಸ್ಥೆ ಹೇಗೆ ಪಾಕಿಸ್ತಾನದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯಿಂದ ನಮ್ಮನ್ನ ರಕ್ಷಿಸಿದ್ವು ಅನ್ನೋದರ ಡೆಮೋ ವಿಡಿಯೋವನ್ನ ಸೇನೆ ರಿಲೀಸ್ ಮಾಡಿದೆ. सबसे पहले मैं ये बताना चाहूँगा कि जो अपना ऑपरेशन सिंदूर था उसमें आकाश तीर सिस्टम ने सबसे अहम भूमिका निभाई है. ये सिस्टम एक सेंट्रली ऑटोमेटिक कमांड एंड कंट्रोल सिस्टम है जो कि एयरफोर्स रडार्स, आर्मी की रडार्स जितनी हैं उनसे इंटीग्रेटेड है. जितने भी अपने एरियल ऑब्जेक्ट्स एयरबोर्न होते हैं उनका जो सर्च करके जो भी रडार उनको डिटेक्ट करती है वो इसमें कोलैबोरेट होकर एक एयर सिचुएशन पिक्चर हमारे पास आ जाती है, जिसके बदौलत हम ये देख पाते हैं कि इसमें से हमारे फ्रेंडली कौन से हैं और होस्टाइल कौन से हैं. ಇನ್ನು ಮತ್ತೊಬ್ಬ ಯೋಧ ಪಾಕ್ ಸೇನೆಯ ಒಳ ನುಸುಳುವಿಕೆಯನ್ನ ತಡೆದಿದ್ದು ಹೇಗೆ ಅಂತ ವೀರ ಯೋಧ ವಿವರಿಸ್ತಾರೆ ನೋಡಿ. मैंने और मेरे साथियों ने उस इन्फिल्ट्रेशन की कोशिश को अपने ऑब्जर्वेशन इक्विपमेंट की मदद से डिटेक्ट किया, दुश्मन पर अचूक फायरिंग की और उसकी घुसपैठ की कोशिश को नाकाम किया. हमारी फायरिंग का नतीजा ये निकला कि सुबह तक दुश्मन अपने घुटनों पर आ गया और उसने अपनी पोस्ट पर व्हाइट फ्लैग लहरा दिया. ಇನ್ನು ಭಾರತೀಯ ಸೇನೆ ಪಾಕಿಸ್ತಾನ ಬಳಸಿದ ಶಾಹಿನ್ ಮಿಸೈಲ್ಗಳನ್ನ ಹೊಡೆದು ಹಾಕಲು S-400 ತಂತ್ರಜ್ಞಾನ ಬಳಸಿರೋದನ್ನ ಅಧಿಕೃತ ಮಾಡಿದೆ. ಅಷ್ಟೇ ಅಲ್ಲ, ನಾವಿರೋವರೆಗೂ ಭಾರತೀಯನ ಕೂದಲು ಕೊಂಕಾಗೋದಕ್ಕೂ ಬಿಡೋಲ್ಲ ಅನ್ನೋ ಸಂದೇಶವನ್ನ ಜಗತ್ತಿಗೆ ಸಾರಿದೆ. ಬ್ಯೂರೋ ರಿಪೋರ್ಟ್ TV9.